ನಮ್ಮ ಮನೆಯವರು ರೈನ್ ವಾಕ್ ಮಾಡ್ತಾರೆ. ರೈನ್ ವಾಕ್. ಸೊ ಈ ಮನುಷ್ಯ ಇವಾಗ ರೈನ್ ವಾಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನನಗೆ ಅಲ್ಲಿ ವಿಡಿಯೋ ಮಾಡೋದಿದೆ. ಇಲ್ಲ, ನಾನು ರೈನ್ ವಾಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತಿದ್ದಾರೆ. ಸೊ ನಿಮಗೆ ರೈನ್ ವಾಕ್ ನಮ್ಮ ಮನೆ ಹತ್ರ ರೈನ್ ವಾಕ್ ತೋರಿಸ್ತಾರೆ. ಮತ್ತೆ ಸಿಗಲ್ಲ ಅವಕಾಶ ಮಳೆಯಲ್ಲಿ ಆಡೋದು. ಸೊ ಇದು ನಮ್ಮ ಮನೆಯ ಒಂದು ವೆಸ್ಟ್ ಸೈಡ್ ರೋಡು, ಡೆಡ್ ಎಂಡ್ ರೋಡು, ಹಿಂದ್ಗಡೆ ರೋಡು. ಸೊ ಅಲ್ಲಿ ಏನೂ ಇಲ್ಲ, ರೋಡ್ ಏನೂ ಇಲ್ಲ, ಯಾಕಂದರೆ ಅಲ್ಲಿ ಒಂದು ರಿವರ್ ಬಂದಿದೆ ಎಂಡಿಂಗಲ್ಲಿ, ಹಾಗಾಗಿ ಡೆಡ್ ಎಂಡ್ ಆಗಿದೆ. ಸೊ ಈ ಮಳೆಯಲ್ಲಿ ನಮ್ಮ ಮನೆಯವರು ನಿಮಗೆ ತುಂಬ ಮಳೆ ಬರ್ತಾ ಇರೋದ್ರಿಂದ ಈ ಮಳೆಯಲ್ಲಿ ತೋರಿಸ್ತೀನಿ. ಆ ಹಿಂದ್ಗಡೆ ರಿವರ್ ತುಂಬ ಚೆನ್ನಾಗಿ ಹರಿತಾ ಇದೆ. ಒಂದು ವಾರದಿಂದ ಮಳೆ ತುಂಬ ಹೊಡಿತಾ ಇರೋರಿಗೆ ತುಂಬ ಚೆನ್ನಾಗಿ ಹರಿತಾ ಇದೆ. ಅದನ್ನು ತೋರಿಸ್ತೀನಿ ಅಂತ ನಮ್ಮ ಮನೆಯವರು ನನ್ನ ವೀಡಿಯೋ ಮಾಡೋ ಶೂಟ್ ಇದ್ದರೂ ಸಹಿತ ನನ್ನ ಫೋನ್ ಇಸ್ಕೊಂಡು ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಇದೆ, ಈ ಕಡೆ ನೋಡ್ತಿಲ್ಲ, ಇದು ನಮ್ಮ ಮನೆಯಿಂದ ಬ್ಯಾಕ್ ಸೈಡ್ ರೋಡು. ಸೊ ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ. ನಾನು ಏನು ವಾಯ್ಸ್ ಓವರ್ ಮಾಡಲ್ಲ, ಜಸ್ಟ್ ಅವ್ರೇನು ವೀಡಿಯೋ ಮಾಡ್ಕೊಬಂದಿರೋ ಹಾಗೆ ಅಪ್ಲೋಡ್ ಮಾಡ್ತೀನಿ ನ್ಯಾಚುರಲ್ ಆಗಿ. ಆ್ಯಂಡ್ ಇದು ನಾರಾಯಣ ಆಶ್ರಮ ಅಂತ ಹೇಳ್ಕೊಂಡು, ಆವಾಗ 30 ವರ್ಷದ ಹಿಂದೆ ತುಂಬ ದೊಡ್ಡ ಆಶ್ರಮ ಆಗಿತ್ತು. ಇಲ್ಲಿ ಮಠ ಇತ್ತು, ಅಗಡಿ ಮಠ ಅಂತ ಹೇಳ್ಕೊಂಡು. ಸೊ ಅದು ನಾರಾಯಣ ಆಶ್ರಮ ಅಂತ ಬೋರ್ಡ್ ಇದೆ. ಇನ್ನು ಮುಂದೆ ಹೋದರೆ ಅಲ್ಲಿ ಶಿವನ್ ಟೆಂಪಲ್, ಡೆಡ್ ಎಂಡಲ್ಲಿ ಲಾಸ್ಟ್ ಈ ರೋಡಿನ ಡೆಡ್ ಎಂಡಲ್ಲಿ ಒಂದು ಶಿವನ್ ಟೆಂಪಲ್ ಇದೆ. ಅದ್ರ ಮುಂದ್ಗಡೆನ ರಿವರ್ ಹರಿತಾ ಇದೆ.
ಇದಾಗಿತ್ತು ಒಂದು ಸ್ಮಾಲ್ ಗ್ಲಿಮ್ಸ್ ಆಫ್ ನನ್ನ ಮನೆಯ ಒಂದು ನೇಬರ್ಹುಡ್ ಅಕ್ಕಪಕ್ಕ ಹೇಗಿದೆ, ಎಸ್ಪೆಷಲಿ ಹಿಂದ್ಗಡೆ ರೋಡ್, ಡೆಡ್ ಆ್ಯಂಡ್ ರೋಡ್ ಎಲ್ಲಿಗೆ ಹೋಗುತ್ತೆ ಅಲ್ಲೆಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ ಅಂತ ತೋರಿಸಿರೋದು. ಇಷ್ಟ ಆದರೆ ಕಮೆಂಟ್ ಮಾಡಿ. ಹೋಪ್ಫುಲಿ ಬೋರ್ ಆಗಿಲ್ಲ ಅಂದ್ಕೊತೀನಿ. ಇದು ನಮ್ಮ ಮನೆಯವ್ರ ಹಠ, ನಾನು ತೋರಿಸ್ತೀನಿ, ನಾನು ತೋರಿಸ್ಬೇಕು, ಮಳೆ ಬರ್ತಿದೆ, ಮಳೆಯಲ್ಲಿ ರಿವರ್ ಎಷ್ಟು ಚೆನ್ನಾಗಿ ಹರಿತಿದೆ ನಾನು ತೋರಿಸ್ತೀನಿ ಅಂತ ಹಠ ಮಾಡಿಕೊಂಡು ನನ್ನ ಫೋನ್ ಇಸ್ಕೊಂಡು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿರೋದು. ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನನ್ನ ಈ ಚಾನಲ್ ಈ ಥರ ಆನೆಸ್ಟ್ ಆಗಿರೋಂಥ ಒಂದು ವೀಡಿಯೋಸಿಗೋಸ್ಕರ, ಇಂಟ್ರೆಸ್ಟಿಂಗ್ ವೀಡಿಯೋಸಿಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಈಶಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.